ಆನ್ ದ ಫೀಲ್ಡ್ ಕ್ರಿಕೆಟ್ ಎಷ್ಟು ಆಡ್ತೀವೋ ಆಚೆ ಅಷ್ಟೇ ಮಜಾ ಮಾಡ್ತೀವಿ, ಅಷ್ಟೇ ಎಂಟರ್ಟೈನ್ ಮಾಡಿದ್ದಾರೆ ಅಣ್ಣ. ನಮ್ಮ ಡೈರೆಕ್ಟರ್ ಲ್ಯಾಂಗ್ವೇಜ್ ಬರಲ್ಲ ಅಂತ ಅಷ್ಟೇ ಬಿಟ್ರೆ ನಾವು ಅವ್ರ ಹತ್ರ ಹೋಗಿ ಏನೇ ಡೌಟ್ ಕೇಳಕ್ ಹೋದಾಗ್ಲೂ ಕನ್ನಡದಲ್ಲೇ ಮಾತಾಡಿ ನಂಗೆ ಅರ್ಥ ಆಗತ್ತೆ ಅನ್ನೋರು. ಆರ್ಟಿಸ್ಟ್ಗಳಿಗೆ ಬಾಚಿನ ಮಾಡ್ತೇ ಬಾಚಿನ ಈ ತರ ಕ್ರಿಯೇಟ್ ಮಾಡೋರು, ಕಾನ್ಫಿಡೆನ್ಸ್ ಕೊಡೋರು, ಅವ್ರಿಗೆ ಸಾಕಲ್ಲ, ಆ ಪುಷೇ ಸಾಕು. ಅವ್ರು ಇದ್ರೇನೆ ಒಂಥರ ವೈಬ್ರೇಷನ್. ಫಸ್ಟ್ ಆಫ್ ಆಲ್ ಅವ್ರು ಎಂಟರ್ ಆಗ್ತಾ ಇದಾರೆ ಒಂದು ಸೆಟ್ಗೆ ಅಂದ್ರೇನೆ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಏನೇನೋ ನಡೀತಾ ಇರುತ್ತೆ. ಎಲ್ಲಾ ಕ್ಯಾರೆಕ್ಟರ್ಸ್ ಇಂಪಾರ್ಟೆಂಟ್ ಇದೆ ಕಥೆಯಲ್ಲಿ. ಯಾವ್ದು ಸುಮ್ನೆ ಕಾಟಾಚಾರಕ್ಕೆ ಬಂದು ಹೋಗೋ ಕ್ಯಾರೆಕ್ಟರ್ ಯಾವ್ದು ಇಲ್ಲ. ಅಣ್ಣ ಆಕ್ಚುಲಿ ಹೇಳ್ಬೇಕಂದ್ರೆ ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸರ್. ಇನ್ಸ್ಟೆಂಟ್ ಆಗಿ ನೀವು ಹೇಳ್ಕೊಟ್ರೆ ಹಿಂಗ್ ಮಾಡ್ತಾರೆ, ಬಟ್ ಮಾಡಲ್ಲ ಅವರು ಅಷ್ಟೇ. ಎಲ್ಲಾರ್ಕಿಂತ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ಫ್ಯಾನ್ಸ್ಗೋಸ್ಕರ ಮಾಡಿರೋ ಸಿನಿಮಾ ಅಂತ ಹೇಳ್ತಾರಲ್ಲ, ಆ ಫ್ಯಾನ್ಸ್ ಅಲ್ಲಿ ನಾನು ಒಬ್ಬ. ಕೆಂಪೇಗೌಡ ಅಗ್ರೆಷನ್, ವೀರಮದಕರಿ ಆಟಿಟ್ಯೂಡ್, ಕೋಟಿಗೊಬ್ಬಟ್ಟು ಕ್ಲೆವರ್ನೆಸ್ ಅದಕ್ಕಿಂತ ಜಾಸ್ತಿ ಬರುತ್ತೆ. ಸೆಟ್ ಅಲ್ಲಿ ಅವರು ಕೆಲವು ಫೈಟ್ ಸೀನ್ಸ್ ಅದು ಎಡಿಟ್ ಆಗಿ ತೋರಿಸಿದಾಗ ಕಿರ್ಚದೇ ಇರೋದೇ ನನಗೆ ಕಷ್ಟದ ಕೆಲಸ ಆಗಿತ್ತು. ಮ್ಯಾಕ್ಸ್ ನ ಒಂದೇ ಫ್ರೇಮ್ ನಲ್ಲಿ ಈಗ ಮತ್ತೊಬ್ಬ ಕಲಾವಿದನ ಎಂಟ್ರಿ, ಬೇರೆ ಯಾರು ಅಲ್ಲ, ಪ್ರವೀಣ್ ಅವರು. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಏನೋ ನಿಮ್ಮ ಆಶೀರ್ವಾದ. ಓ ಮೈ ಗಾಡ್, ನನ್ನ ಆಶೀರ್ವಾದನ ಸರ್. ನಾನು ಎಲ್ಲರಿಗೂ ಹಿಂಗೆ ಹೇಳೋದು. ಯಾಕೆ? ನಿಮ್ಮ ಆಶೀರ್ವಾದನೂ ಇಂಪಾರ್ಟೆಂಟ್ ಅಲ್ಲ. ಕರೆದು ಇಂಟರ್ವ್ಯೂ ಮಾಡ್ತಿದ್ದೀರಾ, ಎಲ್ಲಾದ್ರೂ ರೀಚ್ ಮಾಡ್ತಾ ಇದ್ದೀರಾ ಎಲ್ಲ ಕಡೆ, ಸೊ ಇರಬೇಕಲ್ಲ ಆಶೀರ್ವಾದ. ಇದು ಆಶೀರ್ವಾದ ಖಂಡಿತ ಅಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈಗ ನಾನು ಇವ್ರಿಗೆ ಅಷ್ಟೇ ಒಂದು ಪ್ರಶ್ನೆನ ಕೇಳಿದೆ, ಲೈಕ್ ಎಷ್ಟು ದಿನ ಶೂಟ್ ಮಾಡಿದ್ರಿ ಅಂತ ಹೇಳಿ. ಸೊ ನಿಮ್ಮ ಪೋರ್ಷನ್ ಎಷ್ಟು ದಿನ ಆಯಿತು ಮ್ಯಾಕ್ಸ್ನಲ್ಲಿ ಅಂತ? ನೀವು 100 days ಓಡಿದ್ರಾ ಅಥವಾ? ನನ್ನ ಸ್ವಲ್ಪನೇ ಇತ್ತು, ನನ್ನ ಇವರಷ್ಟೆಲ್ಲ ಓಡಿಲ್ಲ, ಸ್ವಲ್ಪ ಇತ್ತು ನಂದು. ಬಟ್ ಇದ್ದಿದ್ದ ದಿನ ಒಳ್ಳೆ ಮೆಮೊರಿ ಕ್ರಿಯೇಟ್ ಆಯಿತು. ಅಂದರೆ ಫಸ್ಟ್ ಮೂವಿನೇ ಒಂಥರ ಪ್ಯಾನ್ ಇಂಡಿಯಾ, ಗೊತ್ತಲ್ಲ. ಸೊ ಒಳ್ಳೆ ವೈಬ್ರೇಷನ್ನು ಸೆಟ್ಟಲ್ಲಾಗಲಿ, ಸೆಟ್ಟಿಂದ ಆಚೆ ಆಗಲಿ. ನಾವಿವಾಗ ಕ್ರಿಕೆಟಲ್ಲಿ ಆನ್ ಫೀಲ್ಡ್ ಆಫ್ ಫೀಲ್ಡ್ ಹೆಂಗೆ ಸ್ವಿಚ್ ಆಗ್ತಾ ಇರುತ್ತೆ ಎಮೋಷನ್ಸು ಆ ಥರ. ಬಟ್ ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿದೆ, ಚೆನ್ನಾಗಿತ್ತು. ಅದರಲ್ಲೂ ನಮ್ಮ ಬಾಸ್, ಬಿಗ್ ಬಾಸ್ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಅಂದ್ಕೊಂಡೇ ಇರಲಿಲ್ಲ ಫಸ್ಟ್ ಮೂವಿನೇ ನಾನು ಇವ್ರ ಜೊತೆ ಮಾಡ್ತೀನಿ ಅಂತ. ಎಲ್ರಿಗೂ ಅಷ್ಟೇ ಅದು ಒಂಥರ ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ಇಲ್ಲಿ ಸಿಕ್ಕಿರೋದೇ ಹೇಳ್ಬೇಕು ಅಂದರೆ ಲಕ್ಕಿ ಅಂತ ಅನಿಸುತ್ತೆ ಎಲ್ಲರಿಗೂ. ಅಣ್ಣ ಜೊತೆ ಆ್ಯಕ್ಟ್ ಮಾಡೋದಾಗಲಿ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು. ಮತ್ತು ಸ್ಕ್ರೀನ್ ಶೇರ್ ಇವಾಗ ನಾವು ಆನ್ ದ ಫೀಲ್ಡ್ ಕ್ರಿಕೆಟ್ ಎಷ್ಟು ಆಡ್ತೀವೋ ಆಚೆ ಅಷ್ಟೇ ಮಜಾ ಮಾಡ್ತೀವಿ, ಅಷ್ಟೇ ಎಂಟರ್ಟೈನ್ ಮಾಡಿದ್ದಾರೆ ಅಣ್ಣ ನಮ್ಮೆಲ್ಲರಿಗೂ. ಒಂಥರ ಅಡುಗೆ ಮಾಡೋದಾಗಲಿ, ಆರ್ಟಿಸ್ಟ್ಗೆ ಒಂಥರ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದಾಗಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳೋಕ್ಕಾಗಲ್ಲ, ಒಳ್ಳೆಯದಾಗಲಿ ಅಷ್ಟೇ. ನೀವು ಆನ್ ಸೆಟ್ಟಲ್ಲಿ ಇಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕಾದ್ರೆ ನಂದು ಮುಂದಿನ ಪ್ರಶ್ನೆ ಇತ್ತು ಸರ್, ಸೆಟ್ಗೆ ಅಡುಗೆ ಬರ್ತಾ ಇತ್ತಾ ಅಂತ ಹೇಳಿ. ಬಟ್ ಅದನ್ನು ನೀವೇ ಹೇಳ್ಬಿಟ್ರಿ. ಸೊ ಅದೆಲ್ಲ ರೆಗ್ಯುಲರ್ ಆಗಿ ಇರ್ತಿತ್ತು. ನಾನೇ ಕುಕ್ ಮಾಡ್ತಾಯಿದ್ರು ಎಲ್ಲ ಆರ್ಟಿಸ್ಟ್ಗೂ. ಅಟ್ಲೀಸ್ಟ್ ಯಾವಾಗ ಜಾಸ್ತಿ ಜೆಲ್ಲಾಗಕ್ಕೆ ಸ್ಟಾರ್ಟ್ ಆದ್ರು ಅಣ್ಣ ಎಲ್ಲರ ಜೊತೆನೂ ಒಂದು ಎಲ್ಲರಿಗೂ ಒಂಥರ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು. ಅವಾಗ ಎವ್ರಿ ಮಂತ್ ಅಟ್ಲೀಸ್ಟ್ ಕುಕ್ ಮಾಡೋರು ಎಲ್ಲರಿಗೂ, ಆರ್ಟಿಸ್ಟ್ಗೂ ಕರೆದು. ಅದು ವಿಲ್ಲಾದಲ್ಲಿ ಇದ್ವಿ ನಾವು, ಅಲ್ಲೇ ಕುಕ್ ಮಾಡಿ ಎಲ್ಲರಿಗೂ ಬಡಿಸೋರು. ಒಂದ್ಸತಿ ಇದು ಫುಲ್ ಸೆಟ್ಗೂ ಕಳಿಸಿದ್ರು, ಟೆಕ್ನಿಷಿಯನ್ಸ್ಗೆ, ಕ್ಯಾಮ್ರಾಮನ್ಗೆ, ಫುಲ್ ಸೆಟ್. ಎಷ್ಟೊಂದು 200 ಜನ ಇದ್ರು. ಎಸ್, ಪ್ರವೀಣ್ ಸರ್ ಹೇಳ್ತಾ ಇದ್ರು ಅಂದರೆ ಇಷ್ಟೆಲ್ಲದ್ರ ಜೊತೆಗೆ ನಾವು ಲಕ್ಕಿ ಅನ್ನೋದ್ರ ಜೊತೆಗೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಿಮ್ಮನ್ನ ನೀವು ರೀಚ್ ಮಾಡ್ಕೊಳ್ಳೋದು, ದೊಡ್ಡ ಮಟ್ಟಕ್ಕೆ ರೀಚ್ ಮಾಡ್ಕೊಳ್ಳೋದು, ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಲೈಕ್ ಮುಂದೆ ಬರುವ ಸಿನಿಮಾಗಳಿಗಾಗಿರ್ಬೋದು, ಆಪರ್ಚುನಿಟೀಸ್ಗೆ. ಸೊ ಇದನ್ನು ನೀವು ಹೇಗೆ ಫೀಲ್ ಮಾಡ್ತೀರಾ ಅಂತ ಹೇಳಿ. ಲೈಕ್ ಅದೇ ನಾನು ಆವಾಗಲೇ ಹೇಳ್ದಂಗೆ, ಲೈಕ್ ಸಿನಿಮಾದಲ್ಲಿ ಮಾಡೋದೇ ಒಂದು ದೊಡ್ಡ ಆಪರ್ಚುನಿಟಿ. ಲೈಕ್ ಅದರಲ್ಲೂ ಈ ಥರ ಪ್ಯಾನ್ ಇಂಡಿಯಾ ಅಂತ ಬಂದಾಗ ರೀಚ್ ಚೆನ್ನಾಗಿರುತ್ತೆ. ಸೊ ಅಲ್ಟಿಮೇಟ್ಲಿ ಇಫ್ ದ ಫಿಲ್ಮ್ ರನ್ಸ್ ವೆಲ್, ಚೆನ್ನಾಗಾಯಿತು ಅಂತಂದರೆ ಎಲ್ರಿಗೂ ಒಂದು ಲೈಫ್ ಸಿಕ್ಕಂಗೆ. ಬಿಕಾಸ್ ನಾವು ಸುಮಾರು ಜನ ಹೊಸೊಬ್ಬರು ಇದ್ದೀವಿ. ಸೊ ಸಿನಿಮಾ ಚೆನ್ನಾಗಾಯಿತು ಅಂದಾಗ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಕ್ಕಾಗ ನಮ್ಮ ಫೇಸ್ ನಮಗೂ ಒಂದು ರೆಕಗ್ನಿಷನ್ ಆಗುತ್ತಲ್ಲ. ಸೊ ತುಂಬ ಒಂದು ಒಳ್ಳೆ ಆಪರ್ಚುನಿಟಿನೇ ಅದು. ಒಂದು ನೈಟ್ ಸ್ಟೋರಿ. ಸೊ ಡೈರೆಕ್ಟರ್ ಕೂಡ ಅದ್ಭುತವಾದ ಡೈರೆಕ್ಟರ್. ಆ್ಯಂಡ್ ಅವರಿಗೆ ಬೇರೆ ಭಾಷೆ ಬರಲ್ಲ. ನಿಮ್ಗಳಿಗೆ ಅಂದರೆ ಕಮ್ಯುನಿಕೇಷನ್ ಎಲ್ಲ ಹೇಗಿರ್ತಾ ಇತ್ತು ಅಂತ ಹೇಳಿ. ಇದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಒಂದ್ಸಲಿ ಸರ್ರೇ ಕೂರಿಸ್ಬಿಟ್ಟು, ಐ ಥಿಂಕ್ ಸಂಯುಕ್ತ ಅವರು ಮಾತಾಡಬೇಕಿದ್ರೆ ಹೇಳ್ತಾ ಇದ್ರು, ಸರ್ ಹಿಂಗೆ ಅವ್ರು ತಮಿಳಲ್ಲಿ ಮಾತಾಡ್ತಾರೆ, ನಾವು ಕನ್ನಡದಲ್ಲಿ ಮಾತಾಡ್ತೀವಿ ಅಂತ. ಸರ್ ಆವಾಗ ನೀವು ಮಕ್ಳ ಜೊತೆ ಹೆಂಗೆ ಮಾತಾಡ್ತೀರಾ, ಹಿಂಗೆ ಸೈನ್ ಲ್ಯಾಂಗ್ವೇಜ್, ಬಿಕಾಸ್ ಅವ್ರಿಗೂ ಅದು ಅರ್ಥ ಆಗ್ತಿತ್ತು. ನಾವು ಲೈಕ್ ಅಷ್ಟೇ ಸಿಂಪಲ್ ಆಸ್ ದಟ್ ಅಂತ ಹೇಳ್ಕೊಂಡು ಬರ್ತಾ ಹೆಂಗೆ ಅಂತಂದ್ರೆ ಅರ್ಧಂಬರ್ಧ ಕನ್ನಡ ಅವರು ಮಾತಾಡೋರು, ಅರ್ಧಂಬರ್ಧ ತಮಿಳು ನಾವು ಮಾತಾಡ್ತಾ ಇದ್ವಿ. ಸೊ ಅಲ್ಲೊಂದು ಅದೇ ಟೀಮ್ ಜೊತೆ ಬಾಂಡಿಂಗ್ ತುಂಬ ಚೆನ್ನಾಗಿ ಆಗಿತ್ತು. ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿಲ್ಲ. ಲೈಕ್ ಸ್ಟಾರ್ಟಿಂಗಲ್ಲಿ ನಮಗೆ ಒಂದು ಎಲ್ಲ ಅರ್ಥ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ನಮ್ಮ ಡೈರೆಕ್ಟ್ರು ಲ್ಯಾಂಗ್ವೇಜ್ ಬರಲ್ಲ ಅಂತ ಅಷ್ಟೇ ಬಿಟ್ಟರೆ
ನಾವು ಅವ್ರ ಹತ್ರ ಹೋಗಿ ಏನೇ ಡೌಟ್ ಕೇಳಕ್ಕೆ ಹೋದಾಗ್ಲೂ ಕನ್ನಡದಲ್ಲೇ ಮಾತಾಡಿ ನಂಗೆ ಅರ್ಥ ಆಗತ್ತೆ ಅನ್ನೋರು. ಸೊ ಅವರು ಕೂಡ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು. ಸೊ ಯಾರಿಗೂ ಐ ಡೋಂಟ್ ಥಿಂಕ್ ಲ್ಯಾಂಗ್ವೇಜ್ ಆಸ್ ಅ ಪ್ರಾಬ್ಲಮ್. ತಮಿಳ್ ಬರುತ್ತೆ. ನನ್ನ ಹತ್ರ ಡೈರೆಕ್ಟರ್ ಸರ್ ತಮಿಳಲ್ಲೇ ಮಾತಾಡೋರು. ಏನಕ್ಕೆ ಬರೋದೆ ತಮಿಳ್, ಕೊಂಚ ಪೇಸ್ರೆ ಅಡ್ಜಸ್ಟ್ பண்ணிக்கோங்க ಅಂತ ಅವರು ಅನ್ನೋರು. ನಾನು ಪರವಾಗಿಲ್ಲ ಸರ್ ನೀವು ತಮಿಳಲ್ಲೇ ಮಾತಾಡಿ ನಂಗೆ ಅರ್ಥ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೆ. ನನಗೆ ಬರುತ್ತೆ. ಒಂದು ಸತಿ ಫೀಲ್ಡ್ಗೆ ಇಳಿದ್ಮೇಲೆ ಎಲ್ಲ ಕಲಿಬೇಕಲ್ಲ. ವಾವ್. ಸೊ ಇನ್ನು ಪಾತ್ರ ಅಂತ ಬಂದಾಗ ಮ್ಯಾಕ್ಸ್ನಲ್ಲಿ ನಿಮ್ಮ ಪಾತ್ರ ಎಷ್ಟು ಮ್ಯಾಕ್ಸ್ ಆಗಿದೆ ಅಥವಾ ಆ ಪಾತ್ರಕ್ಕೆ ಇರುವಂಥ ವೇಟೇಜ್ ಇರ್ಬೋದು, ಸೊ ಅದು ಹೇಗೆ ಹೋಗುತ್ತೆ, ಆಡಿಯನ್ಸ್ಗೆ ಹೇಗೆ ಕನೆಕ್ಟ್ ಆಗುತ್ತೆ? ಇಲ್ಲಿ ಎಲ್ಲ ಪಾತ್ರನೂ ಒಂದಕ್ಕೊಂದು ಕ್ಯಾರೆಕ್ಟರ್ಸ್ಗೆ ಇಂಟರ್ ಕನೆಕ್ಟೆಡ್. ಯಾವುದು ಅಂದರೆ ಬೇಡ ಇದು ಕ್ಯಾರೆಕ್ಟರ್ ಅಂತ ಇಲ್ಲ, ಎಲ್ಲರೂ ಕನೆಕ್ಟೆಡ್ ಆಗಿದ್ದೀವಿ ಸ್ಟೋರಿಗೆ. ಸೊ ಸ್ಟೋರಿಗೆ ನೀವೆಷ್ಟು ಕನೆಕ್ಟ್ ಆಗ್ತಾ ಹೋಗ್ತೀರಾ ಅಷ್ಟೇ ಎಕ್ಸೈಟ್ ಆಗುತ್ತೆ ಎಲ್ಲ ಸೀನ್ಸು. ಸೊ ಎಲ್ಲರ ಪಾತ್ರನೂ ಅಷ್ಟೇ ಇಂಪಾರ್ಟೆಂಟ್ ಮೂವಿಲಿ, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗೆ. ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಇವ್ರದ್ದು ಚೆನ್ನಾಗಿದೆ ಕಾಂಬಿನೇಷನ್, ಇವ್ರದ್ದು ಸುಜಿತ್ದು. ನನಗೆ ಇವರೇ ಇಷ್ಟ ಆಗಿಲ್ಲ ಆ್ಯಕ್ಚುಲಿ. ಸೆಟ್ನಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಇವರಿಬ್ಬರದೇ. ಯಾಕೆಂದರೆ ಅವ್ರು ಅಷ್ಟು ಟೈಮ್ ತೊಗೊತಿದ್ರು ರೆಡಿ ಆಗೋಕ್ಕೆ. ವಾವ್, ಹಾಗಾದ್ರೆ ಏನೋ ಇದೆ, ಪಕ್ಕ ಏನೋ ಇದೆ. ಮೇಕಪ್ಗೆ ಟೈಮ್ ಆಗ್ತಿತ್ತು. ಅಲ್ಲ, ಮೇಕಪ್ಗಿದೆ ಅಂದರೆ ಆಬ್ವಿಯಸ್ಲಿ ಪಾತ್ರಕ್ಕೂ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಪ್ರಿಪ್ರೇಷನ್ಸ್ ಹೇಗಿರ್ತಿತ್ತು ಅಂತ? ನಮಗೆ ಅದೇ ವರ್ಕ್ಶಾಪ್ಗೆ ಅಂತ ಕರೆದಿದ್ರು ಚೆನ್ನೈಗೆ. ಒಂದು 2-3 ದಿನ ಹೋಗಿದ್ವಿ. ಆ್ಯಂಡ್ ಅದಾದಮೇಲೆ ಸೆಟ್ಟಲ್ಲೇ ನಮಗೆ ಡೈರೆಕ್ಟಾಗಿ ಸೀನ್ ಹೇಳೋರು ಅಲ್ಲೇ ಮಾಡ್ತಾಯಿದ್ವಿ. ಪ್ರಿಪ್ರೇಷನ್ಸ್ ಅಂತಂದರೆ ಲೈಕ್ ಒಂದ್ಸಲಿ ಕ್ಯಾರೆಕ್ಟರ್ ಯಾವ ಥರ ಅಂತ ಅರ್ಥ ಆದಮೇಲೆ ಲೈಕ್ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಂಥದ್ದು ಇರಲ್ಲ. ಯು ವಿಲ್ ಗೆಟ್ ಅನ್ ಐಡಿಯಾ ಅಲ್ಲ ಹೌ ಯುವರ್ ಕ್ಯಾರೆಕ್ಟರ್ ಬಿಹೇವ್ಸ್ ಏನು ಅಂತ ಹೇಳ್ಕೊಂಡು. ಸೊ ಅದಕ್ಕೆ ತಕ್ಕಂಗೆ ಮಾಡ್ಕೊಂಡು ಹೋಗಿದ್ದು. ಮೀನ್ಸ್ ಹಂಗೆ ಏನಾದರೂ ಅಕಸ್ಮಾತ್ ಏನಾದರೂ ಸ್ವಲ್ಪ ತಪ್ಪಿದಾಗ ಸರ್ರೇ ಬಂದು ಹೇಳಿದ್ದು ಇದೆ. ಸ್ವಲ್ಪ ಲೈಕ್ ಮೋರ್ ದೆನ್ ದ ಕ್ಯಾರೆಕ್ಟರ್ ನನಗೆ ಅವರಿಂದ ಕಲ್ತಿದ್ದು ಟು ಆ್ಯಕ್ಟ್ ಫಾರ್ ದ ಎಡಿಟ್. ಅಂದರೆ ಅವರು ಆ ಥರ ಥಿಂಕ್ ಮಾಡೋಕ್ಕೆ ನನಗೆ ಸುದೀಪ್ ಸರಿಂದ ಸಾಧ್ಯ ಆಗಿದ್ದು. ಅಂದರೆ ವೆನ್ ಯು ಆರ್ ಆ್ಯಕ್ಟಿಂಗ್, ನಿನ್ನ ಸಿನಿಮಾದ ಪೇಸ್ ತಲೆಯಲ್ಲಿ ಇಟ್ಕೊಂಡು ಯು ಶುಡ್ ಆ್ಯಕ್ಟ್ ಅಂತ ಹೇಳಿ ನಂಗೆ ಒಂದು ಹೇಳಿದರು. ಈಗ ಒಂದು ಅಳೋ ಸೀನ್ನ ನೀವು 5 ಸೆಕೆಂಡಲ್ಲೂ ಮುಗಿಸ್ಬೋದು, 30 ಸೆಕೆಂಡಲ್ಲೂ ಮುಗಿಸ್ಬೋದು. ಸೊ ನೀವು ಅದನ್ನು ಲೈಕ್ ಸಿನಿಮಾದ ಸ್ಪೀಡಲ್ಲಿ ಎಷ್ಟು ಸೆಕೆಂಡ್ ಇಡ್ತಾರೆ ಅಂತ ನೀವು ಯೋಚನೆ ಮಾಡಿಬಿಟ್ಟು ಯು ಶುಡ್ ಪರ್ಫಾರ್ಮ್ ಫಾರ್ ದ್ಯಾಟ್. ನಾನು ನೋಡಿದ್ದೀನಲ್ಲ ಅದು ಆರ್ಟಿಸ್ಟ್ಗಳಿಗೆ ಬಾಚಿನ ಬಾಚಿನ ಏನಿದ್ದಾರೆ ಈ ಥರ ಕ್ರಿಯೇಟ್ ಮಾಡಿಬಿಡೋರು, ಕಾನ್ಫಿಡೆನ್ಸ್ ಕೊಡೋರು. ಅವ್ರಿಗೆ ಸಾಕಲ್ಲ, ಆ ಪುಷೇ ಸಾಕು. ಯಾರಿಗೂ ಒಂದಿನ ಬೈದಿಲ್ಲ ಆರ್ಟಿಸ್ಟ್ಗೆ, ಎಲ್ಲರಿಗೂ ಸೂಪರಾಗಿ ನೋಡಿಕೊಂಡ್ರು. ಸೊ ಎಲ್ಲರೂ ಒಂದು ಸತಿ ಮಿಕ್ಸ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಇನ್ನೂ ಸಖತ್ತಾಗಿ ಬಂತು ಎಲ್ಲರದ್ದು ಪರ್ಫಾರ್ಮೆನ್ಸ್. ಅದೇ ಅಂದರೆ ಸರ್, ಒಬ್ಬರು ಸ್ಟಾರ್ ಅನ್ನೋದನ್ನ ಬಿಟ್ಟು ಎಲ್ಲರ ಜೊತೆ ಆ ಇನ್ವಾಲ್ವ್ಮೆಂಟ್ ಇರ್ತಲ್ಲ ಇಡೀ ಸೆಟ್ಟಲ್ಲಿ, ನಿಮ್ಗಳ ಜೊತೆ ಇರ್ಬೋದು, ಟೆಕ್ನಿಷಿಯನ್ಸ್ ಜೊತೆ ಇರ್ಬೋದು. ಸೊ ಅದು ಇನ್ನಷ್ಟು ಬೂಸ್ಟ್, ಇನ್ನಷ್ಟು ಎನರ್ಜಿ ಕೊಡುತ್ತೆ ಅಂತ ಭಾವಿಸ್ತೀನಿ. ಅವ್ರು ಇದ್ರೇ ಒಂಥರ ವೈಬ್ರೇಷನ್ ಕ್ರಿಯೇಟ್ ಫಸ್ಟ್ ಆಫ್ ಆಲ್ ಅವ್ರು ಎಂಟ್ರ್ ಆಗ್ತಾ ಇದ್ದಾರೆ ಒಂದು ಸೆಟ್ಗೆ ಅಂದ್ರೆ ಎಲ್ಲ ಪಿನ್ ಡ್ರಾಪ್ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಏನೇನೋ ನಡೀತಾ ಇರುತ್ತೆ. ಅಣ್ಣ ಬರ್ತಾ ಇದ್ದಾರೆ ಅಂದರೆ ಅದೊಂದು ವೈಬ್ರೇಷನ್, ಪವರ್ ಹೌಸ್ ಬರ್ತೈತೆ ಅಂತ ಫುಲ್ ಸೈಲೆಂಟ್ ಸೆಟ್. ಅದಿರ್ಬೇಕು ಆ್ಯಕ್ಚುಲಿ ಲೆಜೆಂಡ್ಗೆ. ಅದು ಇದ್ರೇ ಅದು ಒಂಥರ ಲೆಜೆಂಡ್ ಅನ್ಸ್ಕೊಳೋದು. ಅದು ಏನಂದರೆ ಭಯ ಅಲ್ಲ, ರೆಸ್ಪೆಕ್ಟ್. ಎಲ್ಲರೂ ಕೊಡೋ ರೆಸ್ಪೆಕ್ಟ್ ಅದು. ಆ್ಯಕ್ಚುಲಿ ಇದನ್ನು ಮಾತಾಡ್ತಾ ನನಗೆ ಒಂದು ಏನನ್ಸ್ತಂದರೆ, ಮೊನ್ನೆ ಸಾಂಗ್ ಲಾಂಚ್ ಇವೆಂಟ್ನಲ್ಲಿ ಸಾಂಗ್ನ ನಾನು ಅವತ್ತೇ ಅಲ್ಲೇ ನೋಡಿದ್ದು ಸ್ಟೇಜ್ ಮೇಲೆ. ಆ ಒಂದು ಚಿಕ್ಕ ಡಾನ್ಸ್ ಮೂವ್ಸ್ ಹಿಂಗೆ ಬಂದು ಹೋಗ್ಬಿಡುತ್ತೆ. ಅಲ್ಲಿರುವಂಥ ಆಡಿಯನ್ಸ್ ಎಲ್ಲರೂ ಮತ್ತೆ ನಮ್ಮ ಬಾಸ್ನ ನಾವು ಡಾನ್ಸ್ ಮೂವ್ಸಲ್ಲಿ ನೋಡ್ತೀವಿ, ಇಡೀ ಸಿನಿಮಾ ಹಾಗೆ ಇರುತ್ತೆ ಆ ಥರ. ಅಲ್ಲೇ ಅವ್ರಗಳ ಒಂದು ಏನೋ ಕಾನ್ವರ್ಸೇಷನ್ ಇತ್ತಲ್ಲ, ಅದೇ ಒಂದು ರೀತಿಲಿ ಹೈಪ್ ಕ್ರಿಯೇಟ್ ಮಾಡ್ತಾ ಇತ್ತು ಅವತ್ತು, ಲೈಕ್ ಟ್ರೋಲ್ಸಲ್ಲಿ ಇರ್ಬೋದು ಎಲ್ಲ ಕಡೆ. ಸೊ ನೀವು ನೋಡ್ದಂಗೆ ಹೇಗಿರ್ಬೋದು ಮ್ಯಾಕ್ಸ್ನಲ್ಲಿ, ಲೈಕ್ ಇಡೀ ಸಿನಿಮಾ ಆ ಥರನೇ ಇರುತ್ತಾ ಹೇಗೆ ಅಂತ? ಆ್ಯಕ್ಚುಲಿ ಅದು ಹೇಳಿದ್ರೆ ತುಂಬ ಬಿಟ್ಕೊಂಡಂಗೆ ಆಗುತ್ತೆ. ಡ್ಯಾನ್ಸ್ ಮಾಡಿದ್ದಾರೆ ಅಣ್ಣ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸರ್. ಇನ್ಸ್ಟೆಂಟಾಗಿ ನೀವು ಹೇಳ್ಕೊಟ್ರೆ ಹಿಂಗೆ ಮಾಡ್ತಾರೆ, ಬಟ್ ಮಾಡಲ್ಲ ಅವರು. ಹೌದು, ನಮ್ಮೆಲ್ಲರಿಗಿಂತ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ಅವ್ರಿಗದು ಸೆನ್ಸ್ ಇದೆ. ಆ್ಯಸ್ ಅ ಡ್ಯಾನ್ಸರ್ ಹೇಳ್ಬೇಕು ಅಂದರೆ ಈಸ್ ಎ ಗುಡ್ ಡ್ಯಾನ್ಸರ್. ಅವ್ರು ಸುಮ್ಮನೆ ಹೇಳ್ಕೊತಾರೆ ನಾನು ಮಾಡಲ್ಲ ಡ್ಯಾನ್ಸರ್, ಅದು ಸಾಕಾದಂಗೆ ಮಾಡ್ತಾರೆ. ನೀವು ಹಿಂದೆ ಮೂವಿಗಳು ನೋಡಿ, ಎಷ್ಟೊಂದು ಮೂವೀಸಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಈಸ್ ಅ ಗುಡ್ ಡ್ಯಾನ್ಸರ್. ಓಕೆ. ಸೊ ಆಗಲೇ ಸರ್ ಹೇಳ್ತಾ ಇದ್ರು, ಲೈಕ್ ನಿಮ್ಮ ಪಾತ್ರ ತುಂಬ ಇಷ್ಟ ಆಗಿದೆ ಅವ್ರಿಗೆ, ನಿಮ್ಮಿಬ್ರದ್ದು ಕಾಂಬಿನೇಷನ್ ಅಂತ ಹೇಳಿ. ನಿಮಗೆ ಪರ್ಸ್ನಲ್ ಆಗಿ ನಿಮ್ದಾದ್ರೂ ಓಕೆ ಅಥವಾ ಬೇರೆ ಯಾರ್ದಾದ್ರೂ ಓಕೆ, ಯಾರ್ದು ಒಂದು ಕ್ಯಾರೆಕ್ಟರ್ ಅಥವಾ ಅವರ ಒಂದು ಪ್ರಿಪ್ರೇಷನ್ಸ್, ಅವರೊಂದು ಲುಕ್ ಇದೆಲ್ಲವೂ ಇಷ್ಟ ಆಯಿತು ಅಂತೇಳಿ? ಅದೇ ಲೈಕ್ ಇವ್ರು ಹೇಳ್ದಂಗೆ ಎಲ್ಲ ಕ್ಯಾರೆಕ್ಟರ್ಸು ಇಂಪಾರ್ಟೆಂಟ್ ಇದೆ ಕಥೆಯಲ್ಲಿ.
ಯಾವುದು ಸುಮ್ಮನೆ ಏನು ಕಾಟಾಚಾರಕ್ಕೆ ಬಂದು ಹೋಗೋ ಕ್ಯಾರೆಕ್ಟರ್ ಯಾವುದೂ ಇಲ್ಲ, ಎಲ್ಲದೂ ಇಂಪಾರ್ಟೆಂಟ್ ಇರೋ ಕ್ಯಾರೆಕ್ಟರ್. ಒಂದಿನ ಶೂಟ್ ಮಾಡಿದ್ರು ಅಷ್ಟೇ, 100 ದಿನ ಶೂಟ್ ಮಾಡಿದ್ರು, ಲೈಕ್ ಎಲ್ಲರೂ ಇಂಪಾರ್ಟೆಂಟ್ ಇರೋ ಕ್ಯಾರೆಕ್ಟ್ರೇ ಇರೋದು. ನನಗೆ ಫೇವ್ರೇಟ್ ಅಂತ ಹಂಗೆ ಯಾವ ಕ್ಯಾರೆಕ್ಟರ್ ಅಂತ ಇಲ್ಲ. ಅದೇ ನಮಗೆ ಲೈಕ್ ನಮ್ಮ ದೃಷ್ಟಿ ಮನಸ್ಸೆಲ್ಲ ಸುದೀಪ್ ಸರ್ನೇ ನೋಡ್ತಿದ್ರು ಎಲ್ಲರೂ ಹ್ಯಾವ್ ಡನ್ ಅ ಗುಡ್ ಜಾಬ್. ಖುಷಿ ಆಗುತ್ತೆ, ಲೈಕ್ ಆ ಥರ ಟ್ಯಾಲೆಂಟೆಡ್ ಜನರ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಇದೆ. ಸುದೀಪ್ ಸರ್ ಜೊತೆ ಇದ್ದಿದ್ದೆ ಅದು, ಬಟ್ ಸ್ಟಿಲ್ ಇವರಾಗಲಿ ಈಗ ನಮ್ಮದು ಪೊಲೀಸ್ ಟೀಮ್ ಯಾರ್ಯಾರು ಇದ್ದಾರೆ ಎಲ್ಲರೂ, ಸೊ ಅವ್ರ ಜೊತೆ ಎಲ್ಲ ಕೆಲಸ ಮಾಡೋದು, ಅವ್ರ ಜೊತೆ ನಾರ್ಮಲಾಗಿ ಕೂತ್ಕೊಂಡು ಅವ್ರ ವಿಷಯಗಳು ತಿಳ್ಕೊಳ್ಳೋದು ಕೂಡ ತುಂಬ ಖುಷಿ. ಅದು ಅಣ್ಣ ಮಾಡ್ತಾಯಿದ್ರು. ಕ್ಯಾರವನ್ ಮುಂದೆ ಒಂದು ಫುಲ್ ಎಲ್ಲ ಚೇರೆಲ್ಲ ಹಾಕ್ಸ್ಕೊಂಡು ಎಲ್ಲ ಆರ್ಟಿಸ್ಟ್ನು ಕರೆದು ಕೂರಿಸಿ ಶಾರ್ಟ್ ಮಧ್ಯದಲ್ಲಿ, ಬಿಕಾಸ್ ಸ್ಟಾರ್ಟಿಂಗಲ್ಲಿ ಇವರೆಲ್ಲ ಒಂಥರ ಅದು ರೆಸ್ಪೆಕ್ಟು ಭಯ ಪಡ್ತಾಯಿದ್ರು ಮಾತಾಡೋಕ್ಕೆ. ಸೊ ಅಣ್ಣ ಯೋಚನೆ ಮಾಡಿದ್ರು, ಸೊ ಅದು ಸೀನ್ಸಲ್ಲೆಲ್ಲ ವರ್ಕ್ ಆಗಬೇಕು ಅಂದರೆ ಎಲ್ಲರಿಗೂ ಆ ಝೋನ್ ಕ್ರಿಯೇಟ್ ಮಾಡಲೇಬೇಕು ಅಂದ್ಬಿಟ್ಟು ಎಲ್ಲರನ್ನೂ ಕೂರಿಸಿ, ಈ ಮೂವಿ ಅಂತಾನೆ ಅಲ್ಲ ಎಲ್ಲ ಮೂವಿನಲ್ಲೂ ಮಾಡ್ತಾರೆ ಅಣ್ಣ. ಸೊ ಎಲ್ಲರನ್ನೂ ಕೂರಿಸಿ ಅವ್ರ ಕಷ್ಟ ಸುಖ ಕೇಳಿ, ಹಿಸ್ಟ್ರಿ ಪಾಸ್ಟ್ ಫ್ಯೂಚರ್ ಏನು ಮಾಡ್ತೀಯ ಅದು ಎಲ್ಲರಿಗೂ ನಗಿಸಿ ಎಂಟರ್ಟೈನ್ ಮಾಡಿ ರೇಗಿಸ್ಕೊಂಡು ಹಿ ಮೇಡ್ ಎವ್ರಿ ಒನ್ ಕಂಫರ್ಟಬಲ್. ಸೊ ಅದರಿಂದ ಶಾರ್ಟ್ಸ್ ಎಲ್ಲ ಸೂಪರಾಗಿ ಬರೋದು, ಕಾಂಬಿನೇಷನ್ ಶಾರ್ಟ್ಸ್ ಆಗಲಿ. ನೀವು ಹೇಳ್ದಂಗೆ ಆಗಲೇ ಜಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಮ್ಯಾಕ್ಸ್ ಅನ್ನೋ ಪದಕ್ಕೆ ಇವಾಗ ಒಂದು ವ್ಯಾಲ್ಯೂ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನೀವು ಹೇಗೆ ಫೀಲ್ ಮಾಡ್ತೀರಾ? ಆಬ್ವಿಯಸ್ಲಿ ಡಬ್ಬೆಲ್ಲ ಮಾಡಿರ್ತೀರಿ, ನೀವು ಕಂಡಂತೆ ಮ್ಯಾಕ್ಸ್ ಹೇಗಿದೆ? ಮ್ಯಾಕ್ಸ್ ಆ ಒಂದು ಗುಂಗು, ಕೆಂಪೇಗೌಡ ಅಗ್ರೆಷನ್, ಆಮೇಲೆ ವೀರಮದಕರಿ ಆ್ಯಟಿಟ್ಯೂಡ್, ಕಾಮಿಡಿ ಆ್ಯಂಗಲ್ಲು, ಮತ್ತು ಅದು ಇನ್ನೊಂದು ಪೊಲೀಸ್ದು, ಕೋಟಿಗೊಬ್ಬಟ್ಟು ಕ್ಲೆವರ್ನೆಸ್, ಇದೆಲ್ಲ ಮಿಕ್ಸ್ ಮಾಡಿ ಇನ್ನೂ ಬೇಕಾದ್ರೆ ಇನ್ನೂ ಮೂವಿ ಹಾಕ್ಕೊಳ್ಳಿ ಅವ್ರದ್ದು, ಅದಕ್ಕಿಂತ ಜಾಸ್ತಿ ಬರುತ್ತೆ. ಇದರಲ್ಲಿ ತುಂಬ ವೇರಿಯೇಷನ್ಸ್ ನೋಡ್ಬೋದು ಅಣ್ಣದು. ನೀವು ವೆರೈಟಿಯಾಗಿ ಮಾಡಿದ್ದಾರೆ ಇದರಲ್ಲಿ. ಸರ್ ಹೆಂಗೆ ಲೈಕ್ ಫ್ಯಾನ್ಸ್ಗೋಸ್ಕರ ಮಾಡಿರೋ ಸಿನಿಮಾ ಅಂತ ಹೇಳ್ತಾರಲ್ಲ, ಆ ಫ್ಯಾನ್ಸಲ್ಲಿ ನಾನು ಒಬ್ಬ. ಸೊ ನಾನು ನೋಡಿದ್ದು ಇದರಲ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು 25th ಏನೊಂದು ಹಬ್ಬದ ವಾತಾವರಣ ಆಗುತ್ತೆ, ಅದರಲ್ಲೊಂದು ನೋಡೋಕ್ಕೆ, ಅದ್ರಲ್ಲಿ ಭಾಗಿಯಾಗೋಕ್ಕೆ ತುಂಬ ಕಾಯ್ತಾ ಇದ್ದೀನಿ. ನಾನು ಅದೇ ಹೇಳ್ತಿದ್ದೆ, ಸೆಟ್ಟಲ್ಲಿ ಅವರು ಕೆಲವು ಫೈಟ್ ಸೀನ್ಸ್ ಅದು ಎಡಿಟ್ ಆಗಿ ತೋರಿಸಿದಾಗ ಕಿರ್ಚದೇ ಇರೋದೇ ನನಗೆ ಕಷ್ಟದ ಕೆಲಸ ಆಗಿತ್ತು. ಇಡೀ ಫಿಲ್ಮಲ್ಲಿ ನನಗೆ ಕೇಳಿದೆ ಅದೇ ದಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಸೀನ್ಸ್ ತೋರಿಸಿದಾಗ ನಮಗೆ ಕಿರ್ಚಿ ವಿಸಿಲ್ ಹೊಡೆಯೋಷ್ಟು ಖುಷಿ ಆಗ್ತಿರುತ್ತೆ, ಬಟ್ ಸರ್ ಚೆನ್ನಾಗಿದೆ ಅಂತ ಅಷ್ಟಕ್ಕೆ ಮುಗಿಸ್ತಾ ಇದ್ವಿ. ಬಟ್ ನಾವು ಕ್ಯಾರನ್ ಏನು ಅಂತ ಹೇಳಿ ಎಷ್ಟು ತಲೆ ಕೆಡ್ಸ್ಕೊತಿದ್ವಿ. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ, ಎಲ್ಲ ಸೀನ್ಸು ಸಖತ್ತಾಗಿ ಬಂದಿದೆ. ಫೈಟ್ ಆಗಲಿ ನನಗೆ ವಿಕ್ರಾಂತ್ ರೋಣ ಆದ್ಮೇಲಿಂದ ಹೇಳ್ತಾನೆ ಇದ್ರು, ಫ್ಯಾನ್ಸ್ಗೆ ಏನಾನ ಕೊಡಬೇಕು, ಫ್ಯಾನ್ಸ್ಗೆ ಏನಾನ ಮಾಡಬೇಕು ಅಂತ ಹೇಳಿ ಮಾಡಿಸಿದ ಮೂವಿ ಇದು ಫ್ಯಾನ್ಸ್ಗೆ. ಪರ್ಸ್ನಲಿ ನಾನು ಕೂಡ ಅಷ್ಟೇ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಕೂಡ ಕಿಚ್ಚ ಫ್ಯಾನ್. ಸೊ ಕೋಟ್ಯಂತರ ಅಭಿಮಾನಿಗಳು ವೆಯ್ಟ್ ಮಾಡ್ತಾರೆ ಈ ಒಂದು ಸಿನಿಮಾಗಾಗಿ. ಸೊ ಇದೇ 25th ಡಿಸೆಂಬರ್ ಮ್ಯಾಕ್ಸ್ನ ದೊಡ್ಡ ಹಬ್ಬ ನಡೀತಾ ಇದೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ವೀಕ್ಷಕರಿಗೆ ಇಬ್ರು ಏನಾದರೂ ಹೇಳೋದಿದ್ರೆ? ಏನಿಲ್ಲ, ಡಿಸೆಂಬರ್ 25th ಮ್ಯಾಕ್ಸ್ ರಿಲೀಸ್ ಆಗ್ತಾ ಇದೆ. ಅಣ್ಣನ ನೀವು 2.5 years ಆದಮೇಲೆ ನೋಡ್ತಾ ಇದ್ದೀರಾ. ಬಂದು ಎಲ್ಲ ಥಿಯೇಟರ್ಸಲ್ಲೇ ನೋಡಿ ಸಪೋರ್ಟ್ ಮಾಡಿ. ಬೆಳೆಸೋದೇನು ಬೇಕಾಗಿಲ್ಲ, ಕನ್ನಡ ಬೆಳೀತಾನೆ ಇದೆ. ಎಂಜಾಯ್ ಮಾಡೋಣ, ಎಲ್ಲರೂ ಹಬ್ಬ ಮಾಡೋಣ. ಫ್ಯಾನ್ಸ್ ಆಲ್ರೆಡಿ ದೇ ಆಲ್ರೆಡಿ ಇನ್ ಫಾರ್ ಇಟ್, ಅಂದರೆ ಬಂದೇ ಬರ್ತಾರೆ. ಅವರು ಫ್ಯಾನ್ಸ್ಗೋಸ್ಕರ ಮಾಡಿದ ಸಿನಿಮಾ ಅಂದ ತಕ್ಷಣ ಬರೀ ಏನು ಫೈಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಡ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ ಇಲ್ಲ. ನಾರ್ಮಲ್ ಆಡಿಯನ್ಸ್ಗೂ ಕೂಡ ಕಥೆ ಈಸ್ ವೆರಿ ಎಂಗೇಜಿಂಗ್. ಸೊ ನಾನು ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಲೈಕ್ ಫ್ಯಾನ್ಸ್ಗೆ ಯೂಶಲಿ ಅದೇ ಮೆಂಟಾಲಿಟಿ ಬಂದುಬಿಡುತ್ತೆ ಕೆಲವರಿಗೆ, ಫ್ಯಾನ್ಸ್ ಅಂತಂದ ತಕ್ಷಣ ಬರೀ ಫೈಟ್ ಇರುತ್ತೆ. ಹಂಗಲ್ಲ, ಇದು ಆ ಥರ ಅಲ್ಲವೇ ಅಲ್ಲ. ಲೈಕ್ ನೀವು ಆಸ್ ನಾರ್ಮಲ್ ಆಡಿಯನ್ ನೋಡಿದ್ರೂ ತುಂಬ ಎಂಗೇಜಿಂಗ್ ಸ್ಟೋರಿ ಇದೆ. ಆ್ಯಂಡ್ ಒಂದು ಒಳ್ಳೆ ಸಿನಿಮಾ ಬಂದಾಗ ಬಂದು ನೋಡೋದ್ರಲ್ಲಿ ಲೈಕ್ ಏನು ತಪ್ಪಿಲ್ಲವಲ್ಲ. ಸೊ ಎಲ್ಲರೂ ಬಂದು ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಐ ಬಿಲೀವ್ ಇನ್ ವರ್ಡ್ ಆಫ್ ಮೌತ್. ಖಂಡಿತ ಫಸ್ಟ್ ಡೇ ಒಂದು ದಿನಕ್ಕೆ ಗೊತ್ತಾಗತ್ತೆ ಸಿನಿಮಾ ಹೆಂಗಿದೆ ಅಂತ, ಅದರಿಂದನೇ ಜನ ಬರ್ತಾರೆ. ನಾವು ಕರೆಯೋ ಅವಶ್ಯಕತೆನೂ ಇಲ್ಲ ಅನಿಸುತ್ತೆ, ಬಿಕಾಸ್ ಅದು ಸಿನಿಮಾದ ಪವರ್ ಹಂಗಿದೆ. ಖಂಡಿತ ಐ ಬಿಲೀವ್ ಇನ್ ದಟ್. ಸೊ ಚೆನ್ನಾಗಾಗತ್ತೆ ಖಂಡಿತ. ಒಂದು ಭರವಸೆ ನಿಮ್ಮೆಲ್ಲರಲ್ಲೂ ಕಾಣ್ತಾ ಇದೆ, ಬರೀ ಒಬ್ಬರಲ್ಲಿ ಅಷ್ಟೇ ಅಲ್ಲ, ಎಲ್ಲರಲ್ಲೂ ಇಡೀ ಟೀಮ್ನಲ್ಲಿ. ಹೋಪ್ ಮ್ಯಾಕ್ಸ್ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಅಂದರೆ ಮ್ಯಾಕ್ಸ್ ಫ್ಯಾನ್ಸ್ಗಾಗಿ ನಾವು ನೀವ್ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ. ಅದೇ ಡಿಸೆಂಬರ್ 25ಕ್ಕೆ ನಾವು ನೀವೆಲ್ಲರೂ ಕೂಡ ಥಿಯೇಟರ್ನಲ್ಲೇ ಹೋಗಿ ಮ್ಯಾಕ್ಸ್ನ ನೋಡೋಣ, ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.